ಕಾಂಗ್ರೆಸ್ನ ಶಾಸಕರು ಸಚಿವರ ಸಭೆ ಆರಂಭವಾಗಿದೆ. ವಿಧಾನಸೌಧ ಸಿಎಂ ಕಚೇರಿಯಲ್ಲಿ ನಡೆಯುತ್ತಾ ಇರುವಂತಹ ಸಭೆ. ಶಾಸಕರ ಸಚಿವರ ಸಭೆಗೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆರಂಭವಾಗಿದೆ. ಅದರ ಜೊತೆಗೆ ಶಾಸಕರುಗಳು ಸಚಿವರುಗಳು ಸಭೆಗೆ ಆಗಮಿಸಿರುವಂತದ್ದು ಒಟ್ಟು 4 ದಿನಗಳ ಕಾಲ. ಇಂದಿನಿಂದ 4 ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ ಶಾಸಕರು ಹಾಗೆ ಸಚಿವರ ಜೊತೆ. ಸಭೆಯಲ್ಲಿ ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರಾಗಿರಬಹುದು, ಸಚಿವರುಗಳಾಗಿರಬಹುದು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಿಎಂ ಸಭೆ ಆರಂಭವಾಗಿದೆ. ಸಿದ್ದರಾಮಯ್ಯನವರು ಈಗಾಗಲೇ ಸಭೆಯನ್ನ ಆರಂಭ ಮಾಡಿದ್ದಾರೆ. ಕೂಡ 50 ಕೋಟಿ ರೂಪಾಯಿ ಹಣ ಕೊಡ್ತೇನೆ. ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರುಗಳಿಗೂ ಕೂಡ 50 ಕೋಟಿ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳಿದ್ರು. ಅನುದಾನ ಆ ಅನುದಾನವನ್ನ ಯಾವ ರೀತಿ ಬಳಸಬೇಕು, ಅದಕ್ಕೆ ಮಾನದಂಡಗಳೇನು ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಮತ್ತು ಕೋಆರ್ಡಿನೇಷನ್ನು ಡಿಸ್ಟ್ರಿಕ್ಟ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ದರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ವಿಚಾರದಲ್ಲಿ ಸುಮೋಟೋ ಕೇಸ್ ತಗೊಬೇಕು ಅಂತ ಡೈರೆಕ್ಷನ್ ಏನಾದರೂ ಕೊಡ್ತೀರಾ ಸರ್? ನಾವು ಯಾವುದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ. ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ. ಸರ್ಕಾರದ ಆದೇಶ ಯಾವುದಕ್ಕೆ ಆಗಬೇಕು ಆಗಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ. ಸರ್ಕಾರದ ಆದೇಶದ ಅವ್ರು ಯಾಕೆ ಅವರು ಆ ಸ್ಟೇಷನ್ನಿನ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಹೊರಗಿಟ್ಟು ಅಂತ ಒಂದು ಪ್ರಶ್ನೆ ಏನು. ಸಿಎಂ ಅವರ ವಿವೇಚನೆಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಡಿಸಿಎಂ ಅವ್ರನ್ನ ಹೊರಗಿಟ್ಟವ್ರೆ ಅಂತ ನಿಮ್ಮ ಅಭಿಪ್ರಾಯ ಯಾಕೆ ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ ನನಗೆ. ನಮ್ಮ ಅಭಿಪ್ರಾಯ ಅಲ್ಲ ಸರ್ ಇದು. ಪ್ರತಿ ಸಭೆಯಲ್ಲೂ ಈಗ ಬಜೆಟ್ ನಲ್ಲಿ ಸಭೆಯಲ್ಲೂ ಸಿಎಂ ಡಿಸಿಎಂ ಅಕ್ಕಪಕ್ಕ ಕುತ್ಕೊಂಡೇ ಸಭೆಯನ್ನ ಮಾಡ್ತಾ ಇದ್ರು. ಬೇರೆ ಒಂದು ಸಭೆ ಈ ಒಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಶಾಸಕರ ಸಭೆ ಜಿಲ್ಲಾವಾರ ಸಭೆ ನಡೆಯುವಂತ ಸಂದರ್ಭದಲ್ಲೂ ಇದ್ರು. ಈ ಸಂದರ್ಭ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಶಾಸಕರ ಸಚಿವರ ಸಭೆ ಆರಂಭವಾಗಿದೆ. ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಲಾಗ್ತಾ ಇದೆ ಅಂತ. ಶಾಸಕರ ಅಸಮಾಧಾನ, ಸಚಿವರ ನಿರ್ಲಕ್ಷ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ವಾರ್ನ್ ಮಾಡಬಹುದಾ ಈ ಸಭೆಯಲ್ಲಿ ಅಂತ? ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಶಾಸಕರು ಮತ್ತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಇವತ್ತಿನಿಂದ 4 ದಿನಗಳ ಕಾಲ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಇದೀಗ ಸಭೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಮೊದಲಿಗೆ ಮೈಸೂರು, ಚಾಮರಾಜನಗರ ಈ ಒಂದು ಜಿಲ್ಲೆಗಳ ಸಭೆ ಕೂಡ ಇರತಕ್ಕಂಥದ್ದು. ಈಗಾಗಲೇ ಮೈಸೂರು ಭಾಗದ ಸಚಿವರು ಮತ್ತೆ ಶಾಸಕರು ಕೂಡ ಒಂದು ವಿಧಾನಸೌಧ ಕೂಡ ಆಗಮಿಸಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಲ್ಲಿ ಒಂದು ಈ ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಜಿಲ್ಲೆಯ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಗುತ್ತೆ. ಮತ್ತೆ ಈಗಾಗಲೇ ಸಚಿವರು ಅಲ್ಲಿರ್ತಕ್ಕಂಥ ಶಾಸಕರಿಗೆ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಒಂದಿಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೆ ಇನ್ನು ಪ್ರಮುಖವಾಗಿ ವಿಧಾನಸಭಾ ಕ್ಷೇತ್ರಗಳ ವಾರು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಅನುಮೋದನೆ ಸಿಕ್ಕಿದೆ, ಇನ್ನೂ ಕೂಡ ಅನುದಾನದ ಕೊರತೆ ಇದೆಯಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತದ್ದಿದೆ. ಇನ್ನೊಂದು ಪ್ರಮುಖವಾಗಿ ಈಗಲೇ ಸುರ್ಜೇವಾಲಾ ಅವರು ಭೇಟಿ ಒಂದು 1-to-1 ಶಾಸಕರ ಜೊತೆ ಸಭೆ ನಡೆದಂತ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವರ ಸಿಎಂ ಸಿದ್ದರಾಮಯ್ಯನವರ ಒಂದು ಗಮನಕ್ಕೆ ತಂದಿದ್ದಾರೆ. ಆ ವಿಚಾರಗಳನ್ನು ಕೂಡ ಯಾಕಂತಂದ್ರೆ ಶಾಸಕರು ಸುರ್ಜೇವಾಲಾ ಅವರಿಗೆ ಕೆಲವೊಂದಿಷ್ಟು ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರಿಗೆ ಕ್ಷೇತ್ರದ ಒಂದು ಹಲವಾರು ಮನವಿಗಳು ಕೂಡ ಸಚಿವರು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಇದಾವೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಕ್ಷ ಸಂಘಟನೆ ಕುರಿತಾಗಿ ಅಂದ್ರೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರವಾರು ಕೆಲಸದ ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ನೀವು ಒತ್ತು ಕೊಡಬೇಕು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಕೂಡ ನೀವು ಉತ್ಸಾಹ ತುಂಬಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವೆಲ್ಲಾ ವಿಚಾರಗಳ ಕುರಿತಂತೆ ಒಂದಿಷ್ಟು ಚರ್ಚೆ ಕೂಡ ಆಗ್ಲಿದೆ. ಮತ್ತೆ ಜಿಲ್ಲಾ ಉಸ್ತುವಾರಿಗಳಾಗಿ ಕೂಡ ಶಾಸಕರನ್ನ ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ಲಿದ್ದಾರೆ.
ಮತ್ತೆ ಕೆಲವೊಂದಿಷ್ಟು ಸರ್ಕಾರದ ಮಟ್ಟದಲ್ಲಿ ಅಸಮಾಧಾನ ಹೇಳಿಕೆಗಳನ್ನ ಕೊಡ್ತಕ್ಕಂತ ಒಂದು ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಇದ್ರೆ ಅವ್ರಿಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೈಕಮಾಂಡ್ ನಾಯಕರ ಸೂಚನೆ ಏನಿದೆ ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಒಂದ್ ಕಡೆ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿ ಅಸಮಾಧಾನ ಇಲ್ಲ ಅನ್ನುವಂಥದ್ದು ಏನೇ ಸಮಸ್ಯೆ ಇದ್ರೂ ಸಹಿತ ನನ್ನ ಬಳಿ ಬಂದ್ರೆ ನಾನು ಮನವಿಯನ್ನ ಸ್ವೀಕರಿಸ್ತೀನಿ, ಅದನ್ನ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತಹ ಒಂದಿಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತಿನಿಂದ ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸಭೆ ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ಶಾಸಕರು ಹಾಗೆ ಸಚಿವರ ಸಭೆ ಆರಂಭವಾಗಿದೆ. ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ.